ಗುಂಡಲಪೇಟೆ ತಾಲೂಕಿನ ಕೊತ್ತಲವಾಡಿ ಮತ್ತು ಗುರುವಿನಪುರ ಗ್ರಾಮಗಳಲ್ಲಿ ಇತ್ತೀಚೆಗೆ ಕೇವಲ 25 ನಿಮಿಷ ಸುರಿದ ಭಾರೀ ಮಳೆ ಹಾಗೂ ಅದರಿಂದ ಕೆರೆಗಳಿಗೆ ನೀರು ಹರಿದು ಬಂತು. ಪ್ರಕೃತಿಯ ವಿಸ್ಮಯ. 25 ನಿಮಿಷಗಳ ಮಳೆ ಮತ್ತು ತುಂಬಿ ಹರಿದ ಕಾಲುವೆಗಳು ಬರಗಾಲದ ನೆರಳಿನಲ್ಲಿ ಕಾಯುತ್ತಿರುವ ರೈತಾಪಿ ವರ್ಗಕ್ಕೆ ಪ್ರಕೃತಿ ಯಾವಾಗ, ಹೇಗೆ ಕರುಣೆ ಎಂದು ಹೇಳಲು ಸಾಧ್ಯವಿಲ್ಲ. ಚಾಮರಾಜನಗರ ಜಿಲ್ಲೆಯ ಗುಂಡಲಪೇಟೆ ತಾಲೂಕಿನ ಕೊತ್ತಲವಾಡಿ ಮತ್ತು ಗುರುವಿನಪುರ ಗ್ರಾಮಗಳಲ್ಲಿ ಇತ್ತೀಚೆಗೆ ನಡೆದ ಘಟನೆ ಜ್ವಲಂತ ಉದಾಹರಣೆ. ಕೇವಲ 25 ನಿಮಿಷಗಳ ಕಾಲ ಸುರಿದ ಅಲ್ಪಾವಧಿಯ ಭಾರೀ ಮಳೆ ಇಡೀ ಗ್ರಾಮದ ಚಿತ್ರಣವನ್ನೇ ಬದಲಿಸಿ, ಒಣಗುತ್ತಿರುವ ಭೂಮಿಗೆ ಜೀವಕಳೆ ಬಂದಿದೆ. ಕ್ಷಣಾರ್ಧದಲ್ಲಿ ಬದಲಾದ ವಾತಾವರಣ ಮತ್ತು ಭಾರೀ ಮಳೆ. ಸಾಮಾನ್ಯವಾಗಿ ಗಂಟೆಗಟ್ಟಲೆ ಮಳೆ ಸುರಿದರೆ ಮಾತ್ರ ಕೆರೆಕಟ್ಟೆಗಳು ತುಂಬುತ್ತವೆ ಎಂಬುದು ಸಾರ್ವತ್ರಿಕ ನಂಬಿಕೆ. ಆದರೆ ಕೊತ್ತಲವಾಡಿ ಮತ್ತು ಗುರುವಿನಪುರ ಗ್ರಾಮಗಳಲ್ಲಿ ಸುರಿದ ಮಳೆ ಪ್ರಕೃತಿಯ ವಿಭಿನ್ನ ರೂಪವನ್ನು ಪರಿಚಯಿಸಿತು. ಕೇವಲ 25 ನಿಮಿಷಗಳ ಕಾಲ ಆಕಾಶಕ್ಕೆ ತೂತು ಬಿದ್ದಂತೆ ಸುರಿದ ಈ ಮುಂಗಾರು ಹಿಂಗಾರು ಮಳೆಯ ಆರ್ಭಟ ಅಷ್ಟಿಷ್ಟಲ್ಲ. ಕ್ಷಣಾರ್ಧದಲ್ಲಿ ರಸ್ತೆಗಳು ಜಲಾವೃತಗೊಂಡು ಹಳ್ಳ ಕೊಳ್ಳಗಳು ಸೃಷ್ಟಿಯಾದವು. ಕಾಲುವೆಯ ಮುಖಾಂತರ ಕೆರೆಗೆ ಸೇರಿದ ನೀರು. ಈ ಮಳೆಯ ನಿಜವಾದ ಸೌಂದರ್ಯ ಮತ್ತು ಯಶಸ್ಸು ಕಂಡುಬಂದಿದ್ದು ಅಲ್ಲಿನ ನೀರಾವರಿ ಕಾಲುವೆಗಳಲ್ಲಿ. ಗ್ರಾಮದ ಸುತ್ತಮುತ್ತಲಿನ ಜಮೀನುಗಳಿಂದ ಹರಿದು ಬಂದ ಮಳೆನೀರು ಕಾಲುವೆಗಳ ಮುಖಾಂತರ ಕೆರೆಯತ್ತ ಧುಮುಕುವ ದೃಶ್ಯ ಅತ್ಯಂತ ನಯನಮನೋಹರವಾಗಿತ್ತು. ಜಲಪಾತದಂತೆ ಹರಿದ ನೀರು. ಕಾಲುವೆಗಳಲ್ಲಿ ನೀರು ಸರಾಗವಾಗಿ, ವೇಗವಾಗಿ ನುಗ್ಗಿ ಬರುತ್ತಿದ್ದ ರೀತಿಯನ್ನು ನೋಡಿದರೆ ಸುರಿದದ್ದು ಕೇವಲ 25 ನಿಮಿಷಗಳು ಎಂದು ನಂಬಲು ಸಾಧ್ಯವಿರಲಿಲ್ಲ. ಅಂತರಗಂಗೆಯ ಒಲವು. ಕೃಷಿ ಹೊಂಡಗಳು ಮತ್ತು ಸಣ್ಣ ಹಳ್ಳಗಳಿಂದ ಒಟ್ಟುಗೂಡಿದ ನೀರು ರಾಜಕಾಲುವೆಗಳ ಮೂಲಕ ಹರಿದು ಗ್ರಾಮದ ಜೀವನಾಡಿಯಾದ ಕೆರೆಯನ್ನು ಸೇರುತ್ತಿದ್ದ ದೃಶ್ಯ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿತು. ರೈತರ ಹರ್ಷ ಮತ್ತು ಪರಿಸರದ ಮೇಲಿನ ಪ್ರಭಾವ. ಗುಂಡಲಪೇಟೆ ತಾಲೂಕು ಸಾಮಾನ್ಯವಾಗಿ ಒಣ ಹವೆ ಮತ್ತು ನೀರಿನ ಅಭಾವಕ್ಕೆ ಹೆಸರಾದ ಪ್ರದೇಶ. ಅಂತಹ ಜಾಗದಲ್ಲಿ ಇಷ್ಟು ಕಡಿಮೆ ಸಮಯದಲ್ಲಿ ಕೆರೆಗೆ ನೀರು ಹರಿದು ಬಂದರೆ ಅದು ದೈವಿಕ ಪವಾಡವೇ ಸರಿ. ಕೇವಲ 25 ನಿಮಿಷ ಮಳೆಯಾದರೂ ಪ್ರಕೃತಿ ನಮಗೆ ವರ್ಷ ಪೂರ್ತಿ ಬೇಕಾಗುವ ಆಶೀರ್ವಾದವನ್ನು ನೀಡಿದೆ. ಇದು ಸ್ಥಳೀಯ ಗ್ರಾಮಸ್ಥರ ಸಡಗರದ ನುಡಿ. ಈ ಮಳೆಯಿಂದ ಅಂತರ್ಜಲ ವೃದ್ಧಿ. ಕೆರೆಗೆ ನೀರು ತುಂಬುವುದರಿಂದ ಸುತ್ತಮುತ್ತಲಿನ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತದೆ. ಕೃಷಿಗೆ ಆಸರೆ. ಒಣಗಿಸುವ ಹಸಿರು ಪೈರುಗಳಿಗೆ ತೇವಾಂಶ ದೊರೆತಿದೆ. ರೈತರು ಬೆಳೆಯನ್ನು ಚುರುಕುಗೊಳಿಸಲು ಸಹಕಾರಿಯಾಗಿದೆ. ಜಾನುವಾರುಗಳಿಗೆ ಆಸರೆ. ಗ್ರಾಮದ ದನಕರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಸದ್ಯಕ್ಕೆ ದೂರವಾಗಿದೆ. ಕೊತ್ತಲವಾಡಿ ಮತ್ತು ಗುರುವಿನಪುರ ಗ್ರಾಮಗಳಲ್ಲಿ ನಡೆದ ಈ ಘಟನೆ ನಮಗೆ ಜಲ ಸಂರಕ್ಷಣೆಯ ಮಹತ್ವವನ್ನು ನೆನಪಿಸುತ್ತದೆ. ಕೇವಲ 25 ನಿಮಿಷಗಳ ಮಳೆನೀರನ್ನು ಕೆರೆಗೆ ತಲುಪಿಸಲು ಕಾರಣವಾದ ನಮ್ಮ ಹಿರಿಯರು ನಿರ್ಮಿಸಿದ ಕಾಲುವೆಗಳ ವ್ಯವಸ್ಥೆ ಎಷ್ಟು ಅದ್ಭುತವಾಗಿದೆ ಎಂಬುದಕ್ಕೆ ಇದು ಸಾಕ್ಷಿ. ಪ್ರಕೃತಿ ಕೊಡುವ ನೀರನ್ನು ಕೆರೆ ಕಟ್ಟೆಗಳಲ್ಲಿ ತೆಗೆದುಕೊಳ್ಳುತ್ತಿರುವ ಇಂತಹ ಕಾಲುವೆಗಳನ್ನು ನಾವು ಅನುಭವಿಸುತ್ತಿರುವಾಗ ಮುಂದಿನ ದಿನಗಳಲ್ಲಿ ನೀರು ಬರವನ್ನು ಸುಲಭವಾಗಿ ಎದುರಿಸಬಹುದು. ಈ ಘಟನೆಯನ್ನು ಕಂಡುಹಿಡಿದಿದೆ. ಈ ನೀರು ಎಪ್ಪಟಿ ಇದಾರೋ ಇದು ಮಾಡಕ್ಕೆ ಬಿಡು.